ಹೇಗಿದ್ದೀರಿ ಎಲ್ಲ ವೆಲ್ಕಮ್ ಟು ದ ಚಾನಲ್. ನಾನು ಅನಿಲ್ ಶೆಟ್ಟಿ. ತುಂಬ ಜನ ಕೇಳ್ತಾರೆ ನಾವು ಆನ್ಲೈನಲ್ಲಿ ಹಣ ಮಾಡೋದು ಹೇಗೆ ಅಂತ. ನಿಜವಾಗಿ ಹೇಳಬೇಕಂದ್ರೆ ಆನ್ಲೈನಲ್ಲಿ ಹಣ ಮಾಡೋದೇನಿದೆ ಇದು ಸಹ ನೀವು ಹೊರಗಡೆ ಏನು ಕಷ್ಟಪಡ್ತೀರಾ ಹಣ ಮಾಡೋದಕ್ಕೆ ಅಷ್ಟೇ ಅಥವಾ ಅದಕ್ಕಿಂತನೂ ಕಷ್ಟಕರವಾದಂತಹ ಕೆಲಸ. ಹಾಗಂತ ಮಾತ್ರಕ್ಕೆ ಆನ್ಲೈನಲ್ಲಿ ಹಣ ಮಾಡಲಿಕ್ಕೆ ಆಗೋದೇ ಇಲ್ಲ ಅಂತನಿಲ್ಲ. ನೀವು ಖಂಡಿತ ಹಣವನ್ನು ಮಾಡಬಹುದು, ಬಟ್ ಅದಕ್ಕೆ ನೀವು ಅಷ್ಟೇ ಕಷ್ಟಪಡಬೇಕಾಗತ್ತೆ. ಈ ವಿಡಿಯೋದಲ್ಲಿ ನಾನು ಆನ್ಲೈನಲ್ಲಿ ಹಣ ಮಾಡೋದಕ್ಕೆ ಇರುವ ಕೆಲವೊಂದು ಮಾರ್ಗಗಳ ಬಗ್ಗೆ ತಿಳಿಸಿಕೊಡ್ತೀನಿ. ಈ ಮಾರ್ಗಗಳನ್ನು ನೀವು ಫಸ್ಟು ಪಾರ್ಟ್ ಟೈಮ್ ಆಗಿ ಸ್ಟಾರ್ಟ್ ಮಾಡ್ಬೋದು. ನಂತರ ಅದೊಂದು ಹಂತಕ್ಕೆ ಬೆಳೆದ ನಂತರ ನೀವು ಅದನ್ನು ಬೇಕಾದರೆ ಫುಲ್ ಟೈಮ್ ಆಗಿ ಮಾಡುವಂಥದ್ದು. ಈಗ ಮೊದಲ ಮಾರ್ಗ ಏನಪ್ಪ ಅಂದರೆ ವೆಬ್ಸೈಟ್ಗಳನ್ನು ಕ್ರಿಯೇಟ್ ಮಾಡೋದ್ರ ಮೂಲಕ ಆನ್ಲೈನಲ್ಲಿ ಹಣವನ್ನು ಮಾಡ್ಬೋದು. ಹಾಗಂತ ಹೇಳಿ ನಾನು ಇವತ್ತೊಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡಿದರೆ ನನಗೆ ಹಣ ಸಿಗೋದಿಲ್ಲ. ಬಟ್ ನಾನೊಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡಿ ಅದರಲ್ಲಿ ನನಗೆ ಗೊತ್ತಿರೋ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ನಾನು ಮಾಹಿತಿಯನ್ನು ನೀಡಿದರೆ, ಆ ಮಾಹಿತಿ ಏನಾದರೂ ಜನರಿಗೆ ಇಷ್ಟ ಆದರೆ, ಅದು ತುಂಬ ಜನರನ್ನು ತಲುಪಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಆಗ ನಾವು ನಮ್ಮ ವೆಬ್ಸೈಟಿಂದ ಹಣವನ್ನು ಮಾಡ್ಬೋದು. ಈಗ ತುಂಬಾ ಜನ ಕೆಲವೊಂದು ಒಳ್ಳೆಯ ವೆಬ್ಸೈಟ್ಗಳನ್ನು ರನ್ ಮಾಡ್ತಾ ಇದ್ದಾರೆ ಮತ್ತು ಅವರು ಅದನ್ನು ಫುಲ್ ಟೈಮ್ ಆಗಿ ಸಹ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದೇನಪ್ಪ ಅಂದರೆ ಒಂದು ವಿಷಯದ ಬಗ್ಗೆ ಆಲ್ರೆಡಿ ಈಗ ಯಾರೋ ವೆಬ್ಸೈಟನ್ನು ಮಾಡಿದ್ದಾರೆ ಅಂದ ಮಾತ್ರಕ್ಕೆ ನಾನು ಅಥವಾ ನೀವೇನಿದ್ದೀರಾ ನಾವು ವೆಬ್ಸೈಟ್ಗಳನ್ನು ಮಾಡಬಾರ್ದು ಅಂತಿಲ್ಲ. ಒಂದು ವೇಳೆ ನಮಗೆ ಯಾವುದೇ ಒಂದು ವಿಷಯದ ಬಗ್ಗೆ ನಮ್ಮತನವನ್ನು ಅದರಲ್ಲಿ ನಾವು ಕೊಡೋಕೆ ಆದರೆ, ನಮ್ಮದೇನೋ ಒಂದು ಸ್ಪೆಷಲ್ ಟಚ್ಚನ್ನು ಕೊಡಲಿಕ್ಕೆ ಆದರೆ ನಾವು ಖಂಡಿತ ವೆಬ್ಸೈಟನ್ನು ಮಾಡ್ಬೋದು. ಒಂದು ವೇಳೆ ನೀವೇನು ನಿಮ್ಮತನವನ್ನು ಕೊಟ್ಟಿರ್ತೀರ ಆ ವಿಷಯದಲ್ಲಿ ಅದೇನಾದರೂ ಜನರಿಗೆ ಇಷ್ಟ ಆದರೆ ಆಗ ನಿಮ್ಮ ವೆಬ್ಸೈಟ್ ಏನಿದೆ ಅದಕ್ಕೆ ತುಂಬ ಜನ ಬರುವ ಸಾಧ್ಯತೆ ಇರುತ್ತೆ. ಆಗ ನಿಮಗೆ ಅದರಿಂದ ಒಂದು ಒಳ್ಳೆಯ ಇನ್ಕಮ್ ಸಹ ಬರುತ್ತೆ. ಈ ವೆಬ್ಸೈಟ್ಸಲ್ಲಿ ಹಣ ಮಾಡೋದು ಹೇಗಪ್ಪ ಅಂದರೆ, ನಿಮ್ಮ ವೆಬ್ಸೈಟಿಗೆ ಒಂದಿಷ್ಟು ಟ್ರಾಫಿಕ್ ಬರಲಿಕ್ಕೆ ಸ್ಟಾರ್ಟ್ ಆದ ನಂತರ ನೀವು ನಿಮ್ಮ ವೆಬ್ಸೈಟ್ನಲ್ಲಿ ಆ್ಯಡ್ಸ್ಗಳನ್ನು ಡಿಸ್ಪ್ಲೇ ಮಾಡ್ಬೋದು. ಗೂಗಲ್ ಆ್ಯಡ್ಸೆನ್ಸ್ ಇದೆ, ಈ ರೀತಿ ಬೇರೆ ಬೇರೆ ಕಂಪನಿಗಳಿದ್ದಾವೆ, ಅವುಗಳಿಂದ ನೀವು ಆ್ಯಡ್ಸನ್ನು ಡಿಸ್ಪ್ಲೇ ಮಾಡ್ಬೋದು. ಇದು ತುಂಬಾ ಈಸಿ. ಬಟ್ ನಾನು ಇವತ್ತು ವೆಬ್ಸೈಟನ್ನು ಸ್ಟಾರ್ಟ್ ಮಾಡಿ ಇವತ್ತೇ ಅಪ್ಲೈ ಮಾಡಿ ಇವತ್ತೇ ಆ್ಯಡ್ ಹಾಕ್ಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಟ್ರಾಫಿಕ್ ಬಂದ ಮೇಲೆ ನಾನು ಆ್ಯಡನ್ನೆಲ್ಲ ಹಾಕೋಬಹುದಾಗಿದೆ. ಇನ್ನೊಂದು, ಈ ವೆಬ್ಸೈಟ್ಗಳಿಂದ ನಾವು ಕೆಲವೊಂದು ಪ್ರಾಡಕ್ಟ್ಸ್ಗಳನ್ನು ರೆಫರ್ ಮಾಡುವ ಮೂಲಕ, ಅಮೆಝಾನ್ ಇರ್ಬೋದು, ಫ್ಲಿಪ್ಕಾರ್ಟ್ ಇರ್ಬೋದು, ಈ ರೀತಿ ಬೇರೆ ಯಾವುದೋ ಸೈಟ್ಗಳಲ್ಲಿರೋ ಪ್ರಾಡಕ್ಟ್ಗಳನ್ನು ರೆಫರ್ ಮಾಡುವ ಮೂಲಕ ಒಂದು ವೇಳೆ ನಾವು ರೆಫರ್ ಮಾಡಿದ ಪ್ರಾಡಕ್ಟ್ಗಳನ್ನು ನಮ್ಮ ವೆಬ್ಸೈಟನ್ನು ಯಾರು ನೋಡಿರ್ತಾರೋ ಅವರೇನಾದರೂ ಪರ್ಚೇಸ್ ಮಾಡಿದರೆ ಆ ಮೂಲಕ ನಮಗೆ ಸ್ವಲ್ಪ ಹಣ ಸಹ ಸಿಗುತ್ತೆ. ಇನ್ನೊಂದೇನಪ್ಪ ಅಂದರೆ ನಮ್ಮ ವೆಬ್ಸೈಟ್ನಲ್ಲಿ ನಾವು ನಮ್ಮ ವೆಬ್ಸೈಟಿನ ಒಂದು ಭಾಗವನ್ನು, ಒಂದು ಸಣ್ಣ ಜಾಗವನ್ನು ಬೇಕಾದರೆ ಬೇರೆ ಯಾರಿಗೂ ಒಂದು ಅಡ್ವರ್ಟೈಸನ್ನು ಹಾಕಲಿಕ್ಕೆ ಕೊಡ್ಬೋದು. ಈಗ ಬ್ಯಾನರ್ ಹಾಕಲಿಕ್ಕೆ ಎಲ್ಲ ಏನೊಂದು ಜಾಗವನ್ನು ಕೊಡ್ತಾರಲ್ಲ, ಆ ರೀತಿ ನಮ್ಮ ವೆಬ್ಸೈಟಲ್ಲಿರೋ ಸ್ವಲ್ಪ ಜಾಗವನ್ನು ಬೇಕಾದರೆ ಈ ರೀತಿ ಕೊಡ್ಬೋದಾಗಿದೆ. ಆಗಲೂ ಸಹ ನಾವು ಹಣವನ್ನು ಮಾಡ್ಬೋದು. ಇಲ್ಲಿ ಒಂದೇನಪ್ಪ ಅಂದರೆ ನಾವು ನಮ್ಮ ವೆಬ್ಸೈಟನ್ನು ಕನ್ಸಿಸ್ಟೆಂಟಾಗಿ ಅಪ್ಡೇಟ್ ಮಾಡ್ತಾ ಇರಬೇಕಾಗತ್ತೆ. ನಮ್ಮ ಮಾಹಿತಿ ಏನಿದೆ ಅದು ಜನರಿಗೆ ಹೆಲ್ಪ್ ಆಗುವಂಥದ್ದಾಗಿರಬೇಕಾಗತ್ತೆ. ಇದಾದ ನಂತರ ನೆಕ್ಸ್ಟ್ ಮಾರ್ಗ ಏನಪ್ಪ ಅಂದರೆ ವಿಡಿಯೋ ಕಂಟೆಂಟ್ ಕ್ರಿಯೇಷನ್. ನೀವು ಯೂಟ್ಯೂಬ್ನಲ್ಲಿ ವೀಡಿಯೋಸ್ಗಳನ್ನ ನೋಡಿರ್ತೀರಾ, ಫೇಸ್ಬುಕ್ಕಲ್ಲಿ ನೋಡಿರ್ತೀರಾ, ಅಥವಾ ಇನ್ಯಾವುದೋ ವೆಬ್ಸೈಟ್ಗಳಲ್ಲಿ ವೀಡಿಯೋಸ್ಗಳನ್ನು ನೋಡಿರ್ತೀರಾ. ಈ ರೀತಿ ನೀವು ಒಳ್ಳೆಯ ವೀಡಿಯೋಸ್ಗಳನ್ನು ಕ್ರಿಯೇಟ್ ಮಾಡಿದರೆ ಆ ವಿಡಿಯೋಗಳನ್ನು ಕ್ರಿಯೇಟ್ ಮಾಡುವ ಮೂಲಕ ನೀವು ಹಣವನ್ನು ಸಂಪಾದನೆ ಮಾಡ್ಬೋದು. ಇಲ್ಲೂ ಸಹ ಏನಪ್ಪ ಅಂದರೆ ನಾನು ಇವತ್ತು ವೀಡಿಯೋ ಹಾಕಿದ ಕೂಡಲೇ ನನಗೆ ನಾಳೆ ಹಣ ಸಿಗೋದಿಲ್ಲ. ನನ್ನ ವೀಡಿಯೋ ಏನಿದೆ ಅದು ತುಂಬ ಜನರಿಗೆ ರೀಚ್ ಆದರೆ, ತುಂಬ ಜನ ಅದನ್ನು ನೋಡಿದರೆ, ನಾನು ಹಾಕುವ ಎಲ್ಲ ವೀಡಿಯೋಸ್ಗಳನ್ನು ಜನ ನೋಡೋಕ್ಕೆ ಇಷ್ಟಪಡೋದಾದರೆ, ಆ ರೀತಿ ಏನಾದರೂ ನಾನು ಬೆಳೆದ್ರೆ ಅಥವಾ ನೀವು ಬೆಳೆದ್ರೆ ಆಗ ನೀವು ಹಣವನ್ನು ಮಾಡಬಹುದು ಆ ವಿಡಿಯೋ ಮೂಲಕ. ಫಾರ್ ಎಕ್ಸಾಂಪಲ್, ಈಗ ಯೂಟ್ಯೂಬಲ್ಲಿ ಗೂಗಲ್ ಆ್ಯಡ್ಸೆನ್ಸ್ ಏನಿದೆ ಅದರಿಂದ ಹಣ ಸಿಗುತ್ತೆ, ಆ್ಯಡ್ಸ್ ಬರುತ್ತಲ್ಲ ವೀಡಿಯೋದಲ್ಲಿ, ಆ ಮೂಲಕ. ಹಾಗೆ ಫೇಸ್ಬುಕ್ನವರು ಸಹ ಇತ್ತೀಚೆಗೆ ಒಂದು ವಿಡಿಯೋಗಳಲ್ಲಿ ಮಾನಿಟೈಸೇಷನನ್ನು ಸ್ಟಾರ್ಟ್ ಮಾಡಿದ್ದಾರೆ, ಅಲ್ಲೂ ಸಹ ಹಣ ಸಿಗುತ್ತೆ. ನೀವು ಅವರ ಒಂದು ಥ್ರೆಶೋಲ್ಡ್ ಏನಿದೆ ಅದನ್ನು ಪಾಸ್ ಮಾಡಿ ಒಂದಿಷ್ಟು ಫಾಲೋವರ್ಸ್ ಎಲ್ಲ ಇದ್ದರೆ ಅಲ್ಲೂ ಸಹ ನೀವು ವಿಡಿಯೋ ಮೂಲಕ ಹಣವನ್ನು ಮಾಡ್ಕೋಬೋದಾಗಿದೆ. ಈಗ ನೆಕ್ಸ್ಟ್ ಮಾರ್ಗ ಏನಪ್ಪ ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಸ್ಟಾಕನ್ನು ಟ್ರೇಡ್ ಮಾಡುವಂಥದ್ದು. ನೀವು ಮನೇಲೇ ಕೂತ್ಕೊಂಡು ಒಂದು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಸ್ಟಾಕ್ ಮಾರ್ಕೆಟಲ್ಲಿರೋ ಯಾವುದೋ ಒಂದು ಕಂಪನಿಯ ಸ್ಟಾಕ್ಸನ್ನು ಬೇಕಾದರೆ ಪರ್ಚೇಸ್ ಮಾಡ್ಬೋದು ಅಥವಾ ಸೇಲ್ ಮಾಡ್ಬೋದು. ಆ ಮೂಲಕ ನೀವು ಹಣವನ್ನು ಮಾಡ್ಕೋಬೋದು. ಬಟ್ ಇಲ್ಲೂ ಸಹ ನಾನು ಸುಮ್ಮನೆ ಹೋಗಿ ಯಾವುದೋ ಒಂದು ಸ್ಟಾಕನ್ನು ತಗೊಂಡು ಅದನ್ನು ಪರ್ಚೇಸ್ ಮಾಡಿ ಸೆಲ್ ಮಾಡಿದ ಕೂಡಲೇ ಹಣ ಸಿಗೋದಿಲ್ಲ. ಕೆಲವೊಂದು ಸ್ಟ್ರಾಟಜಿಗಳನ್ನು ಅಪ್ಲೈ ಮಾಡಬೇಕಾಗತ್ತೆ, ಸ್ಟಾಕ್ ಮಾರ್ಕೆಟನ್ನು ಸ್ಟಡಿ ಮಾಡಬೇಕಾಗತ್ತೆ, ಎಫರ್ಟನ್ನು ಹಾಕಿ ಅದೆಲ್ಲವನ್ನು ಕಲ್ತ್ಕೊಂಡು ಅದು ಹೇಗೆ ವರ್ಕ್ ಆಗುತ್ತೆ ಇದೆಲ್ಲವನ್ನು ನೋಡಿಕೊಂಡ್ರೆ ನೀವು ಹಣವನ್ನು ಮಾಡ್ಬೋದು ಸ್ಟಾಕ್ ಮಾರ್ಕೆಟ್ನಲ್ಲಿ. ಸ್ಟಾಕ್ ಮಾರ್ಕೆಟ್ನಲ್ಲಿ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನನ್ನ ಫ್ರೆಂಡ್ ರಶ್ಮಿತ್ ಅದ್ರ ಬಗ್ಗೆ ವೀಡಿಯೋಸನ್ನು ಮಾಡ್ತಾರೆ. ಅವರ ಚಾನಲ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಒಳ್ಳೆಯ ಟಿಪ್ಸ್ಗಳನ್ನು ಕೊಡ್ತಾರೆ ಅವರು. ನೀವು ಯಾವ್ಯಾವ ರೀತಿ ಮಾಡಿದರೆ ನಿಮಗೆ ಸಕ್ಸಸ್ ಸಿಗುತ್ತೆ, ಯಾವ್ಯಾವ ರೀತಿ ನೀವು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಎಲ್ಲ ಅವರು ಮಾಹಿತಿಯನ್ನು ನೀಡ್ತಾರೆ. ಇದಾದ ನಂತರ ನೆಕ್ಸ್ಟ್ ಒಂದು ಮಾರ್ಗ ಇರೋದೇನಪ್ಪ ಅಂದರೆ ಅದು ಫ್ರೀಲ್ಯಾನ್ಸಿಂಗ್. ನಿಮ್ಮ ಹತ್ರ ಯಾವುದೋ ಒಂದು ಸ್ಕಿಲ್ ಇರ್ಬೋದು, ಆ ಸ್ಕಿಲ್ಲನ್ನು ಉಪಯೋಗಿಸ್ಕೊಂಡು ನೀವು ಬೇರೆಯವರಿಗೆ ಅವರಿಗೆ ಬೇಕಾದ ಕೆಲಸವನ್ನು ಮಾಡಿಕೊಡ್ಬೋದು. ಫಾರ್ ಎಕ್ಸಾಂಪಲ್, ನಿಮಗೆ ಒಳ್ಳೆ ರೀತಿ ಲೋಗೋವನ್ನು ಡಿಸೈನ್ ಮಾಡಲಿಕ್ಕೆ ಬರೋದಾದರೆ
ನೀವು ನಿಮ್ಮ ಏನೊಂದು ಸ್ಕಿಲ್ ಇದೆ ಅದನ್ನು ಕೆಲವೊಂದು ವೆಬ್ಸೈಟ್ಗಳಿದ್ದಾವೆ ಅಲ್ಲಿ ಹೋಗಿ ಆ ಸ್ಕಿಲ್ ಸೆಟ್ಟನ್ನು ಪೋಸ್ಟ್ ಮಾಡಿದರೆ ಯಾರಿಗೆ ಆ ರೀತಿ ಕೆಲಸ ಆಗಬೇಕು ಅವರು ನಿಮ್ಮನ್ನು ಅಪ್ರೋಚ್ ಮಾಡ್ತಾರೆ. ಆಗ ನೀವು ಅವ್ರಿಗೆ ಬೇಕಾದ ಕೆಲಸವನ್ನು ಮಾಡಿಕೊಟ್ರೆ ಅವರು ನಿಮ್ಮ ಕೆಲಸಕ್ಕೆ ಹಣ ಕೊಡ್ತಾರೆ. ನೆಕ್ಸ್ಟ್ ಏನಪ್ಪ ಅಂದರೆ ನೀವು ಬೇಕಾದರೆ ಆನ್ಲೈನಲ್ಲಿ ಕೆಲವೊಂದು ಐಟಮ್ಗಳನ್ನು ಸೇಲ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಐಟಮನ್ನು ನೀವು ಹೋಲ್ಸೇಲ್ ದರದಲ್ಲಿ ತಗೊಳ್ಳಿಕ್ಕೆ ಸಾಧ್ಯ ಆಗೋದಾದರೆ ನೀವು ಬೇಕಾದರೆ ಅದನ್ನು ಅಮೆಝಾನ್ ಇರ್ಬೋದು, ಫ್ಲಿಪ್ಕಾರ್ಟ್ ಇರ್ಬೋದು, ಈ ರೀತಿ ವೆಬ್ಸೈಟ್ಗಳಲ್ಲಿ ಸೇಲ್ ಮಾಡ್ಬೋದು. ಇಲ್ಲ ನಿಮ್ಮದೇ ಒಂದು ವೆಬ್ ಸ್ಟೋರನ್ನು ಕ್ರಿಯೇಟ್ ಮಾಡಿ ಸಪ್ರೇಟಾಗಿ ಆಗಲೂ ಸಹ ನೀವು ಅದನ್ನು ಸೇಲ್ ಮಾಡ್ಬೋದು. ಇನ್ನೊಂದು ನೀವೇನಾದರೂ ಸಣ್ಣ ಪುಟ್ಟ ಮನೆಯಲ್ಲಿ ಯಾವುದಾದ್ರೂ ಒಂದು ಪ್ರಾಡಕ್ಟನ್ನು ಕ್ರಿಯೇಟ್ ಮಾಡುವಂಥದ್ದಿದ್ದರೆ ನೀವು ಆಗಲೂ ಸಹ ಅದ್ರ ಬಗ್ಗೆ ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡಿ ಅಲ್ಲಿ ಅದನ್ನು ಪೋಸ್ಟ್ ಮಾಡ್ಬೋದು. ಏನಾದರೂ ಜನ ಅದನ್ನು ಇಷ್ಟಪಟ್ಟು ಅದನ್ನು ಪರ್ಚೇಸ್ ಮಾಡಿದರೆ ನೀವು ಅದನ್ನು ನೀವಾಗಿಯೇ ಶಿಪ್ ಮಾಡೋದ್ರ ಮೂಲಕ ಹಣವನ್ನು ಮಾಡ್ಕೋಬೋದು. ನೆಕ್ಸ್ಟ್ ಏನಪ್ಪ ಅಂದರೆ ಡಿಜಿಟಲ್ ಮಾರ್ಕೆಟಿಂಗ್, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಏನಿದ್ದಾರೆ ಅದ್ರ ಬಗ್ಗೆ. ಇದೇನಪ್ಪ ಅಂದರೆ ಸೋಷಿಯಲ್ ಮೀಡಿಯಾ ಸೈಟ್ಗಳೇನಿದ್ದಾವೆ, ಫಾರ್ ಎಕ್ಸಾಂಪಲ್ ಫೇಸ್ಬುಕ್ ಇರ್ಬೋದು, ಟ್ವಿಟರ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಇವುಗಳಲ್ಲಿ ನಿಮಗೆ ತುಂಬ ಒಳ್ಳೆಯ ಜೆನ್ಯೂನ್ ಫಾಲೋವರ್ಸ್ ಇದ್ದರೆ ಆ ಫಾಲೋವರ್ಸನ್ನು ಯೂಸ್ ಮಾಡಿಕೊಂಡು ನೀವು ಹಣವನ್ನು ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೀವು ಇನ್ಸ್ಟಾಗ್ರಾಮಲ್ಲಿ ಏನಾದರೂ ನಿಮಗೆ ತುಂಬ ಫಾಲೋವರ್ಸ್ ಇದ್ದು ಜೆನ್ಯೂನ್ ಫಾಲೋವರ್ಸ್ ಇದ್ದರೆ ನೀವು ಯಾವುದೋ ಒಂದು ಬ್ರ್ಯಾಂಡಿನ ಟೀ ಶರ್ಟನ್ನು ಪ್ರಮೋಟ್ ಮಾಡ್ಬೋದು, ಯಾವುದೋ ಒಂದು ಶೂವನ್ನು ಪ್ರಮೋಟ್ ಮಾಡ್ಬೋದು. ಈ ರೀತಿ ಎಲ್ಲ ಸಾಧ್ಯತೆ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವೇನಾದರೂ ಫೋಟೋಗ್ರಾಫರ್ ಆಗಿದ್ದರೆ ಇನ್ಸ್ಟಾಗ್ರಾಮಲ್ಲಿ ನೀವು ತೆಗೆದ ಫೋಟೋಗಳನ್ನೆಲ್ಲ ಶೋ ಮಾಡ್ಬೋದು, ನಿಮ್ಮ ಸ್ಕಿಲ್ಲನ್ನು ನೀವು ಅಲ್ಲಿ ತೋರಿಸ್ಬೋದು. ಅದನ್ನು ನೋಡಿ ಯಾರು ನಿಮ್ಮನ್ನು ಅಪ್ರೋಚ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಮ್ಮನೆ ಮದುವೆ ಇದೆ, ನೀವು ಫೋಟೋ ತೆಗೆದುಕೊಡಿ ಅಂತ ನಿಮಗೆ ಪ್ರಾಜೆಕ್ಟನ್ನು ಕೊಡ್ಬೋದು. ಈ ರೀತಿಯೆಲ್ಲ ನೀವು ಆ ರೀಚನ್ನು ಉಪಯೋಗಿಸ್ಕೊಂಡು ಹಣವನ್ನು ಮಾಡ್ಕೋಬೋದಾಗಿದೆ. ನಾನು ಇದುವರೆಗೆ ಏನು ಮೆಥಡ್ಸ್ಗಳನ್ನು ಹೇಳಿದ್ದೀನಿ ಇವುಗಳನ್ನೆಲ್ಲ ನೀವು ಫಸ್ಟು ಪಾರ್ಟ್ ಟೈಮ್ ಆಗಿ ಸ್ಟಾರ್ಟ್ ಮಾಡಿ, ನಂತರ ಅವುಗಳನ್ನು ಒಂದು ಹಂತಕ್ಕೆ ಬೆಳೆಸ್ಕೊಂಡು ನೀವು ಅದನ್ನು ನೆಕ್ಸ್ಟು ಫುಲ್ ಟೈಮ್ ಆಗಿ ಮಾಡುವಂಥದ್ದಾಗಿದೆ. ಇದಲ್ಲದೆ ಹಲವಾರು ಮಾರ್ಗಗಳಿದ್ದಾವೆ, ಅದರಲ್ಲಿ ನೀವು ಸ್ವಲ್ಪ ಹಣವನ್ನು ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಡಾಟಾ ಎಂಟ್ರಿ ಇದೆ, ಮತ್ತು ಈ ಡೊಮೇನ್ಗಳನ್ನೆಲ್ಲ ಪರ್ಚೇಸ್ ಮಾಡಿಕೊಂಡು ಅದನ್ನು ಸೇಲ್ ಮಾಡುವಂಥದ್ದೆಲ್ಲ ಇದೆ. ಇದನ್ನೆಲ್ಲ ಬೇಕಾದರೆ ನೀವು ಮಾಡ್ಬೋದಾಗಿದೆ. ಇಲ್ಲಿ ಒಂದು ವಿಷಯ ನೀವು ಅರ್ಥ ಮಾಡ್ಕೋಬೇಕು, ಅದೇನಪ್ಪ ಅಂದರೆ ನೀವು ನಿಮ್ಮ ಸಮಯ ಏನು ನೀವು ಇನ್ವೆಸ್ಟ್ ಮಾಡ್ತೀರಾ ಅದಕ್ಕೆ ವ್ಯಾಲ್ಯೂ ಕೊಡಿ. ನೀವು ನಿಮ್ಮ ಸಮಯವನ್ನು ಯಾವುದಾದ್ರೂ ಒಂದು ಕೆಲಸಕ್ಕೆ ಮೀಸಲಿಡೋದಾದರೆ ಅದು ನಿಮಗೆ ಒಂದು ದಿನ ನಿಮ್ಮನ್ನು ಒಂದು ಲೆವೆಲ್ಗೆ ಕರ್ಕೊಂಡು ಹೋಗುವಂಥದ್ದಾಗಿರಬೇಕು. ಇದಿಷ್ಟು ಈ ವಿಡಿಯೋದಲ್ಲಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಇದೇ ರೀತಿ ಬೇರೆ ವಿಡಿಯೋಸ್ಗಳನ್ನು ನೋಡೋದಕ್ಕೆ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಇನ್ನೊಂದು ಚಾನಲ್ ಸಹ ಇದೆ, ಅದಕ್ಕೂ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವನ್ನು ನೀಡಿ. ವಿಡಿಯೋನ ನೋಡೋದಕ್ಕೆ ತುಂಬ ಥ್ಯಾಂಕ್ ಯು. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.